ನಿಂಗೆ ಗೊತ್ತಿಲ್ಲದೆ ಇರೋದು ಏನೈತೆ ಅದಕ್ಕೆ? ನಿನ್ ಕಣ್ ತಪ್ಸಿ ಯಾರು ಏನಾರು ಮಾಡಕ್ಕಾಯ್ತದ? ಎಲ್ರ ಜುಟ್ಟು ಕೈನಲ್ಲಿ ಇದ್ದಂಗೆ ಇವಳ ಜುಟ್ಟು ಇದೆಯಲ್ಲ, ಸರಿಯಾಗಿ ನೀರ್ ಕುಡ್ಸು ಹೇಳ್ತೀನಿ. ಯೋನಿಲ್ಲ ಕಣಯ್ಯ, ಅರ್ಜೆಂಟಾಗಿ ಅಡ್ಗೆ ಮಾಡಕ್ ಹೇಳಿದ್ರು, ಮಾಡಕ್ಕಾದದೋ ಇಲ್ವೋ ಅಂತ ಯೋಚನೆ ಮಾಡ್ತೀನಿ. ಹೇ ರತ್ನಿ, ನಿಂಗೆ ಸುಳ್ಳು ಹೇಳಕ್ಕೂ ಬರಕ್ಕಿಲ್ಲ ಅಂತ ನನಗೆ ಗೊತ್ತು. ನೀವಿಬ್ರು ನನ್ನಿಂದ ಯಾವ್ದೋ ವಿಷಯನ ಮುಚ್ಚಿಡಕ್ ನೋಡ್ತಾ ಇದ್ದೀರಿ. ಒಂದ್ ವಿಷಯ ತಿಳ್ಕೊಳ್ಳಿ, ಅಡಗ್ಸಿಟ್ರ ಕೆಂಡ ಜಾಸ್ತಿನೇ ಸುಡ್ತದೆ ಅನ್ನೋ ಹಾಗೆ ಯಾವ್ದಾದ್ರು ವಿಷಯನ ಮುಚ್ಚಿಟ್ರೆ ಅದೇ ಬೆಂಕಿಯಾಗೆ ಸುಡೋದು. ಅದೇನಾಗುತ್ತೋ ಆಗ್ಲಿ, ಗೌಡ್ರ ತವ ಹೋಗಿ ಎಲ್ಲ ಸತ್ಯನು ಹೇಳ್ಬಿಡ್ತೀನಿ. ಅದ್ಕೆಮ್ಮ ಇಷ್ಟೊತ್ತು ಫೋನಲ್ಲಿ ಮಾತಾಡ್ತಿದ್ದು ಅದೆಲ್ಲ ಸತ್ಯನಾ? ನಿಮ್ಮನ್ನೇ ಕೇಳ್ತಾ ಇರೋದು ಅದ್ಕೆಮ್ಮ, ಮಾತಾಡಿ. ಹೌದು ಅಣ್ಣಯ್ಯ, ನಾನ್ ಮಾತಾಡಿದ್ದೆಲ್ಲ ಸತ್ಯ. ಅವತ್ತು ಪೊಲೀಸ್ರಿಗೆ ಫೋನ್ ಮಾಡಿದ್ದು ಮಾವಯ್ಯನ್ ಜೈಲಿಗೆ ಕಳ್ಸಕ್ ಕಾರಣ ಆಗಿತ್ತು ನಾನಯ್ಯ. ನನ್ ಮದ್ವೆ ಆಗ್ಬಿಟ್ರೆ ಎಲ್ಲಿ ಓದೋದ್ ನಿಂತ್ಬಿಡುತ್ತೋ ಅನ್ನೋ ಕಾರಣಕ್ಕೆ ಪೊಲೀಸ್ರಿಗೆ ಫೋನ್ ಮಾಡ್ಬಿಟ್ಟೆ. ಇಟ್ಟುವಾಗ್ಲೂ ಹೇಳ್ತೀವಿ ಕೋಟ್ಲಣ್ಣಯ್ಯ, ನಾನ್ ಪೊಲೀಸ್ರಿಗೆ ಫೋನ್ ಮಾಡಿದ್ರಿಂದ ಮಾವಯ್ಯನ್ ಜೈಲಿಗೆ ಕರ್ಕೊಂಡು ಹೋಯ್ತಾರೆ ಅಂತ ನನಗ್ ಗೊತ್ತಿರ್ಲಿಲ್ಲ. ಇಡ್ ದಿನ ನೀವೆಲ್ಲ ತಲೆ ಕೆಡ್ಸ್ಕೊಂಡು ಹುಡುಕ್ತಾ ಇದ್ದಿದ್ದು ನನ್ನೆಯ. ಪೊಲೀಸ್ರು ಫೋನ್ ಮಾಡಿ ನಮ್ ಮಾವಯ್ಯನ ಜೈಲಿಗೆ ಕಳ್ಸಿ ನೀವು ಏಟ್ ದೊಡ್ಡ ತಪ್ಪು ಮಾಡಿದಿರಾ ಗೊತ್ತೇ ಅದ್ಕೆಮ್ಮ? ಗೊತ್ತು ಕೋಟ್ಲೆ ಅಣ್ಣಯ್ಯ, ಅವತ್ತು ತಪ್ಪು ಮಾಡಿದಕ್ಕೆ ಇವತ್ತಿನವರೆಗೂ ನಾನ್ ಪಶ್ಚಾತ್ತಾಪ ಪಡ್ತಾನೆ ಇದ್ದೀನಿ. ಆಟ ಅಲ್ಲ ಕೋಟ್ಲೆ ಅಣ್ಣಯ್ಯ, ನಮ್ ಗೌಡ್ರು ಕಣ್ಣಲ್ ಕಣ್ಣಿಟ್ಟು ನನ್ ತಮ್ಮ ಪಿರುತಿಯಿಂದ ಮಾತಾಡ್ತಾ ಇದ್ರೆ ಅವ್ರ ನಿರ್ಮಲವಾದ ಪಿರುತಿಗೆ ಮೋಸ ಮಾಡ್ತಾ ಇದ್ದೀನಿ ಅಂತ ಅನಿಸ್ತಾ ಇದೆ. ಅವ್ರ ತವ ಸತ್ಯ ಮುಚ್ಚಿಟ್ಟು ನನ್ ಕೈಲಿ ಬದುಕಕ್ ಆಗ್ತಾ ಇಲ್ಲ. ಅದಕ್ಕೆ ಅವ್ರ ತವ ಎಲ್ಲ ಸತ್ಯನೂ ಹೇಳ್ಬಿಡ್ತೀನಿ. ಸತ್ಯ ಎಲ್ಲ ಹೇಳ್ಬಿಟ್ರೆ ಸರಿ ಆಯ್ತದ? ಹೇಳಿ, ಎಲ್ಲ ಸರಿ ಆಗ್ಬಿಡ್ತದ? ಇಲ್ಲ, ಆದ್ರೆ ನನ್ ಮನ್ಸಿನ ಭಾರ ಕಮ್ಮಿ ಆಯ್ತದೆ. ಪ್ರತಿ ದಿನ ಹೆದರ್ಕೊಂಡ್ ಬದುಕೋದು ತಪ್ಪೋಯ್ತದೆ. ತೆಪ್ಪಾಗಕ್ಕಿಲ್ಲ ಅದ್ಕೆಮ್ಮ, ಇನ್ನೊಂದ್ ದೊಡ್ಡ ತೆಪ್ಪಾಯ್ತದೆ. ಹೌದು ಅದ್ಕೆಮ್ಮ, ಈ ವಿಷಯನ ಹೇಳಿದ್ರೆ ದೊಡ್ಡ ಅನಾಹುತ ಆಗೋಯ್ತದೆ. ಅದ್ಕೆಮ್ಮ, ನೀವು ನನ್ನ ಏನ್ ಅನ್ಕೊಂಡಿದ್ದೀರೋ ನನಗ್ ಗೊತ್ತಿಲ್ಲ, ಆದ್ರೆ ನಾನ್ ಮಾತ್ರ ನನ್ನ ಒಡ ಹುಟ್ಟವಳು ಅನ್ಕೊಂಡಿದ್ದೀನಿ. ಅದ್ಕೆ ನಾನ್ ನಿಮ್ಮ ಅಣ್ಣನ ಸ್ಥಾನದಲ್ಲಿ ನಿಂತ್ಕೊಂಡು ಹೇಳ್ತೀವಿ, ಅಣ್ಣ ತಮ್ಮಂಗೆ ಅಲ್ಲ, ಈ ವಿಷಯ ಯಾರಿಗೂ ಗೊತ್ತಾಗ್ಬಾರ್ದು. ನೀವ್ ಯೋನ್ ಹೇಳ್ತಿದ್ದೀರಾ ಅಣ್ಣಯ್ಯ? 7 ದಿನ ಅಂತ ಈ ಸತ್ಯ ಮುಚ್ಚಿಟ್ಟು ಅವ್ರಿಗೆ ಮೋಸ ಮಾಡಕ್ ಆದತ್ತೆ ಹೇಳಿ? ಹಂಗಂತ ಹೇಳ್ಬಿಟ್ರೆ ಎಲ್ಲ ಸರಿಯಾಗ್ಬಿಡ್ತದೆ ಅನ್ಕೊಂಡಿದೀರಾ? ಖಂಡಿತ ಸರಿಯಾಗಕ್ಕಿಲ್ಲ.
ಇದ್ರಿಂದ ಯಾರಿಗೂ ಒಳ್ಳೇದಾಗಕ್ಕಿಲ್ಲ. ಆಟೆ ಅಲ್ಲ, ನಿಮ್ ಬಂಗಾರದಂತ ಬಾಳಿಗೆ ನೀವೇ ಮಣ್ಣಾಯಿ ಕಂಡಾಗ ಆಗೋಯ್ತದೆ. ನಾಳೆ ದಿನ ಗೊತ್ತಾದ್ಮೇಲೆ ಆಗೋದ್ ಅದೇ ತಾನೇ. ಇಲ್ಲಿ ಗಂಟ ಅವಳು ಯಾರು ಅಂತವ ನಮ್ಮಿಂದನೇ ಕಂಡಿಡಿಯಕ್ಕಾಗ್ಲಿಲ್ಲ. ಅವಳು ಯಾರೋ ಅಪರಿಚಿತಳಾಗಿ ಉಳ್ಕೊಂಡವಳೆ ಅಂದ್ಮೇಕೆ ಇನ್ ಮುಂದಕ್ಕೂ ಹಂಗೆ ಇದ್ಬಿಡ್ಲಿ ಅದ್ಕೆಮ್ಮ. ನೀವ್ ಮಾತ್ರ ಅಂತ ದುಸ್ಸಾಹಸಕ್ ಮಾತ್ರ ಕೈ ಹಾಕ್ಬೇಡಿ. ಆದ್ರೆ ಅಣ್ಣಯ್ಯ, ಬೇಡ ಅದ್ಕೆಮ್ಮ, ಈ ವಿಚಾರದಲ್ಲಿ ದುಡ್ಗಿ ದೊಡ್ಡ ತಪ್ಪು ಮಾಡ್ಬೇಡಿ. ಮಾವಯ್ಯನ್ನ ಜೈಲಿಗೆ ಕಳಿಸ್ಬೇಕು ಅನ್ನೋ ಉದ್ದೇಶದಿಂದ ಮಸ್ಲತ್ ಮಾಡಿ ಕೆಲಸ ಮಾಡಿಲ್ಲ ತಾನೆ. ಅವತ್ತಿನ ಸಮಯ ಸಂದರ್ಭ ನಿಮ್ ಜೊತೆಗೆ ಮಾವನ್ ಕೈಲೂ ತಪ್ಪು ಮಾಡಿಸ್ಬಿಡ್ತು. ಹಂಗಾಗಿ ಅದಕ್ಕೆ ನೀವೊಬ್ರೇ ಕಾರಣ ಅಲ್ವಲ್ಲ. ಅದಕ್ಕೆ ಹೇಳ್ತೀನಿ ಅದಕ್ಕೆಮ್ಮ, ದಯವಿಟ್ಟು ಇದನ್ನ ಎಲ್ಲಿಗೆ ಬಿಟ್ಬಿಡಿ. ನಮ್ಮ ಅಣ್ತಮ್ಮ ನಿಮ್ಮನ್ ಮದ್ವೆ ಆದ್ಮೇಕೆ ಸ್ಯಾನೆ ಸಂತೋಷವಾಗ ಅವನೆ. ನಿಮ್ಮೇಲೆ ಪ್ರಾಣನೇ ಮಡಿಕೊಂಡವನೆ. ನೀವು ಅವನ್ನ ಅಷ್ಟೇ ಇಷ್ಟಪಡ್ತಿದ್ದೀರಾ. ಹಿಂಗೆ ನೀವಿಬ್ರು ಸುಖವಾಗಿ ಸಂತೋಷವಾಗಿರ್ಬೇಕು ಅಂದ್ರೆ ದಯವಿಟ್ಟು ಇದನ್ನ ಇಲ್ಲಿಗೆ ಮರ್ತು ಬಿಡಿ ಅದ್ಕೆಮ್ಮ. ಯಾಕಂದ್ರೆ ಈ ವಿಚಾರ ನಮ್ಮ ಅಣ್ತಮ್ಮಂಗ್ ಗೊತ್ತಾದ್ರೆ ನಿಮ್ಗಿಂತ ಅವನೇ ಜಾಸ್ತಿ ನೊಂದ್ಕೊಬಿಡ್ತಾನೆ. ಎಲ್ರೂ ನೆಮ್ಮದಿ ಕಿತ್ಕೊಳ್ಳೋ ಸತ್ಯ ಆಚೆ ಬರೋದ್ಕಿಂತ ಸಮಾಧಿ ಆಗದೆ ಒಳ್ಳೇದು. ದಯವಿಟ್ಟು ದಯವಿಟ್ಟು ಅದ್ಕೆಮ್ಮ ಈ ವಿಷಯನ ಯಾರ ತವನು ಹೇಳಲ್ಲ ಅಂತ ಪ್ರಮಾಣ ಮಾಡಿ ಅದ್ಕೆಮ್ಮ. ದಿಟ್ಟವಾಗ್ಲು ನೀವು ನನ್ನನ್ನ ಅಣ್ಣ ಅನ್ಕೊಂಡಿದ್ರೆ ಮಾತ್ ಕೊಡಿ ಅದ್ಕೆಮ್ಮ. ನಿಮ್ಗೆ ಹೇಳ್ತಾ ಇರೋದು ಕೊಡಿ ಅದ್ಕೆಮ್ಮ. ಆಯ್ತು ಅಣ್ಣಯ್ಯ, ಈ ವಿಷಯನ ನಾನು ಬೇರೆ ಯಾರಿಗೂ ಹೇಳಕ್ಕಿಲ್ಲ. ಕ್ವಾಟ್ಲೆ ಲೇ ಕ್ವಾಟ್ಲೆ ಅದ್ಕೆಮ್ಮ ಅಣ್ತಮ್ಮ ಇಲ್ಲೇ ಅವನೇ ಬಾ ಅಂಟಮ್ಮ. ಇಲ್ಲಿದ್ಯಲ್ಲ ಅಮ್ಮೆ ಅಣ್ಣ ತಂಗಿ ನಿಂತ್ಕೊಂಡು ಏನೋ ಗಂಭೀರವಾಗಿ ಮಾತಾಡ್ತಿರಂಗಿದ್ದೀರಿ. ಅಣ್ಣ ತಂಗಿ ಅಂದ್ಮೇಲೆ 1000 ವಿಷಯ ಇರ್ತದಪ್ಪ, ಮಾತಾಡ್ತಾ ಇದೀವಿ. ಓ ಮಾತಾಡ್ರಪ್ಪ, ಮಾತಾಡಿ. ಯಾರು ಬೇಡ ಅಂದಿದ್ದು ಅಲ್ವೇನಮ್ಮೆ? ಆದ್ರೆ ಹೊಸಿ ಅದೇನು ಅಂತ ನಂಗೂ ಹೇಳಿದ್ರೆ ನಾನು ಹೊಸಿ ಖುಷಿ ಪಡ್ತೀನಪ್ಪ. ಅದೇನಿಲ್ಲ ಅಣ್ತಮ್ಮ, ತಂಗವನ್ನ ಪರೀಕ್ಷೆಗೆ ಹೆಂಗ್ ಓದ್ಕೋಬೇಕು ಅಂತ ಕೇಳ್ತಾ ಇದ್ದೆ. ಕ್ವಾಟ್ಲೆ ನೀನ್ ಹೇಳ್ತಿದ್ದೇನಲ್ಲ ಅಮ್ಮೆ, ಹುಷಾರು. 4ನೇ ಕ್ಲಾಸಲ್ಲಿ ಮೇಸ್ಟ್ರಿಗೆ ದಿಕ್ ತಪ್ಪಿಸ್ದವ್ ನೀವನು. ಇನ್ನ ನಿಂಗ್ ಬಂದ್ ಪಾಠ ಹೇಳ್ಕೊಟ್ರ ನಿನ್ನಮ್ಮೆ? ಏನಂತಮ್ಮ, ನನ್ನ ಹಂಗಾರೆ ಅಷ್ಟೊಂದ್ ಕಂಡಮ್ ಮಾಡ್ಬಿಟ್ಟ? ಇಲ್ಲ ಕಣಪ್ಪ, ನಿನ್ ಬಾರಿ ಮೇಧಾವಿ ಅಂತೆ. ಇನ್ಮೇಕಿಂದ ನನ್ನ ಅಮ್ಮಿ ಬಂದು ನಿಂತವನೇ ಪಾಠ ಹೇಳಿಸ್ಕೊತಾಳ ಅಂತ ಬಿಡು. ನಿಮ್ ಹಾರ್ಟ್ ಒಳಗಡೆ ನಂಗೊಬ್ಳಗ್ ಮಾತ್ರ ಜಾಗ ಕೊಟ್ರೆ ಅದೇ ನೀವ್ ನನಗೆ ಕೊಡೋ ದೊಡ್ಡ ಗಿಫ್ಟ್. ನಂದಿನಿ ಬಂಗಾರದ ಮೊಟ್ಟೆ ಇಡ ಕೋಳಿ. ಈ ನಾಟಿ ಕೋಳಿಗೋಸ್ಕರ ಅವಳನ್ನ ಕಳ್ಕೊಳಕಾದತ್ತೆ.
ನಂದಿನಿ ಮನ್ಸ್ನಾಗೆ ಹೆಂಗೂ ನಾನಿದ್ದೀನಿ. ಹೆಂಗಾರ ಮಾಡಿ ಅವಳನ್ನ ಪಡ್ಕೊಳ್ಳೇಬೇಕು. ಪಡ್ಕೊಂಡೇ ಪಡ್ಕತೀನಿ. ಹಲೋ, ಯಾರು? ನಂದಿನಿ, ನಾನ್ ಸುಭಾಷ. ಮತ್ತೆ ನನಗೆ ಕಾಲ್ ಮಾಡಕ್ಕೆ ನಾಚಿಕೆ ಆಗಲ್ವಾ ನಿನಗೆ? ಅದು ಯಾವ ಮುಖ ಇಟ್ಕೊಂಡು ನನಗೆ ಕಾಲ್ ಮಾಡ್ತಿದ್ಯಾ? ನಂದಿನಿ ಪ್ಲೀಸ್, ನಾನ್ ಹೇಳೋದು ಹೊಸಿ ಕೇಳು. ನಾನ್ ಅಂತವನಲ್ಲ. ಅದೇ ಛೀ, ಮತ್ತೇನ್ ಕತೆ ಕಟ್ಬೇಕು ಅನ್ಕೊಂಡಿದ್ಯಾ? ನಿನ್ ಯೋಗ್ಯತೆ ಏನು, ನಿನ್ ಎಂತವನು ಅಂತ ಮದ್ವೆ ಮನೇಲೆ ಗೊತ್ತಾಯ್ತು. ಇವಾಗ ನೀನ್ ಮದ್ವೆ ಆಗಿದ್ಯಾ ತಾನೆ? ಮತ್ ನನಗೆ ಯಾಕೆ ಕಾಲ್ ಮಾಡಿದ್ಯಾ? ನೋಡು ನಂದಿನಿ, ಅದೇ ವಿಷಯವಾಗಿ ನಾನು ನಿನ್ ತಮ್ಮ ಮಾತಾಡ್ಬೇಕು. ದಯವಿಟ್ಟು ನನ್ ಮಾತು ಕೇಳಿಸ್ಕೊ. ನಿನ್ ಮಾತನ್ನ ನಾನ್ ಯಾಕೆ ಕೇಳಿಸ್ಕೋಬೇಕು? ನಿನ್ ಜೊತೆ ಇಷ್ಟು ಮರ್ಯಾದೆಯಿಂದ ಮಾತಾಡ್ತೀನಿ ನೋಡು, ಇದೇ ಹೆಚ್ಚು ನಿನಗೆ. ಇನ್ನೊಂದ್ಸಲ ಏನಾದ್ರು ನನಗೆ ಫೋನ್ ಮಾಡಕ್ ಪ್ರಯತ್ನ ಪಟ್ರೆ ಸರಿ ಇರಲ್ಲ. ನಂದಿನಿ, ಇದೇನದ್ಕೆ ನೀವೊಬ್ರೇ ಕೆಲಸ ಮಾಡ್ತಿದ್ದೀರಾ? ಏನಾರ ಸಹಾಯ ಬೇಕಿತ್ತಾ? ಸಾಯ್ತಾ ಇವನಿ. ಒಂದ್ ಗ್ಲಾಸ್ ನೀರ್ ಕೊಡವ ಅಂತ ಹೇಳಿದ್ರು ತಿರುಗ್ ನೋಡ್ದೇ ಇರೋ ನನ್ನ ನಾದ್ನಿ ಇವತ್ ಸಹಾಯ ಮಾಡ್ಲಾ ಅಂತವಳೆ ಅಂದ್ರೆ ಏನೋ ತಿಳ್ಕಬೇಕಾಗದೇನದೇ ವಿಷಯ. ನೀನ್ ಏನ್ ತಿಳ್ಕಬೇಕು ಅಂತ ಬಂದಿದ್ಯೋ ಕೇಳ್ಬಿಡವ. ಅಯ್ಯೋ, ತಿಳ್ಕೊಳಕ್ ತಾನೇ ಏನಿದ್ದದು ಅದಕ್ಕೆ. ನಾವಿಬ್ರು ಈಗ ಒಂದೇ ದೋಣಿಲಿದ್ದೀವಿ. ನಾವಿಬ್ರು ಮನ್ಸಿನಲ್ಲೂ ಒಂದೇ ಯೋಚನೆ ಇದ್ದದಲ್ವೇ? ಒಂದೇ ಯೋಚನೆ? ಅದೇನ್ ಸಾವಿತ್ರಿ? ಹೆಂಗಾರು ಮಾಡಿ ಆ ವಿದ್ಯೆನ ಈ ಅಟ್ಟಿ ಬಿಟ್ಟು ಓಡಿಸ್ಬೇಕು ಅನ್ನೋದು. ಹೌದೇ? ನಿನ್ ಮನ್ಸಲ್ಲಿ ಇಂಥ ಯೋಚನೆ ಇದ್ದತ್ತೆ? ನಂಗೆ ಆ ಥರದ್ದೆಲ್ಲ ಏನೂ ಇಲ್ಲ ಕಣವ. ಇಷ್ಟಕ್ಕೂ ನಾನು ಯಾಕೆ ಹಂಗೆ ಯೋಚನೆ ಮಾಡ್ಲಿ ಹೇಳು? ಏನಕ್ಕೆ ಹಿಂಗೆ ಹೇಳ್ತಾ ಇದ್ಯಾ? ಊರ್ ಜನದ ಮುಂದೆ ನಿನ್ ಮಾನ ಕಳೆದ್ಲು. ದೊಡ್ಡ ಮನೆ ಸಂಬಂಧ ಮಾಡಿ ರಾಜ್ನಂಗಿರ್ಬೇಕಾದ್ ನಮ್ ಸುಭಾಷನ್ಗೆ ಯಾವ್ದೋ ಗತಿ ಇಲ್ದಿರೋಳ ತಗೊಂಬಂದ್ ಕಟ್ಟಿ ಅವಳ ಜೀವನ ಹಾಳು ಮಾಡಿದ್ಲು. ಹೇಳ್ತಾ ಹೋದ್ರೆ ದೊಡ್ಡ ಪಟ್ಟಿನೇ ಆಯ್ತದೆ. ಅಂತವಳ ಮೇಲೆ ನಿಮಗ್ ಕೋಪ ಇಲ್ವಾ? ಅವಳನ್ನ ಸುಮ್ಕೆ ಬಿಟ್ಬಿಡ್ತೀರಾ? ನಮ್ಮ ಹಣೆ ಬರನೇ ಸರಿ ಇಲ್ಲಿದ್ದಾಗ ಯಾರ ಮೇಲೆ ಕೋಪ ಮಾಡ್ಕೊಂಡು ಏನವ ಪ್ರಯೋಜನ? ಹಂಗನ್ಬಿಟ್ಟು ಅಷ್ಟು ದೊಡ್ಡ ತಪ್ಪು ಮಾಡಿರೋಳ್ನ ಸುಮ್ಕೆ ಬಿಡಕ್ಕಾದದೆ? ದೊಡ್ಡ ತಪ್ಪು ಮಾಡವಳೆ ಅಂತ ಏನವ ಮಾಡವಳವಳು? ಹೆಂಗ್ ಬಾಯ್ ಬಿಡ್ತಾ ಇಲ್ವಲ್ಲ ನಮ್ಮತ್ತಿಗೆ. ಈಗ ಏನ್ ಮಾಡ್ಲಿ? ನಿಂಗ್ ಗೊತ್ತಿಲ್ದೇ ಇರೋದ್ ಏನೈತೆ ಅದಕ್ಕೆ? ನಿನ್ ಕಣ್ ತಪ್ಸಿ ಯಾರು ಏನಾರು ಮಾಡಕ್ಕಾಯ್ತದ? ಎಲ್ರ ಜುಟ್ಟು ಕೈನಲ್ಲಿ ಇದ್ದಂಗೆ ಇವಳ ಜುಟ್ಟು ಇದೆಯಲ್ಲ, ಸರಿಯಾಗಿ ನೀರ್ ಕುಡ್ಸು ಹೇಳ್ತೀನಿ. ಸಾವಿತ್ರಿ, ಈ ಮದ್ವೆ ವಿಷಯದಾಗೆ ತಪ್ಪಿರೋದು ನನ್ನ ಮಗಂದು. ಅದನ್ ಬಿಟ್ಟು ಅವಳಿಗೆ ಹೆಂಗ್ ನೀರ್ ಕುಡ್ಸಕ್ಕಾಯ್ತದ ನೀನೇ ಹೇಳು? ಅದನ್ನ ಬಿಟ್ಟು ಬೇರೆ ಏನಾದ್ರೂ ಆಯ್ತಾ ಹೇಳು? ಆಮೇಲೆ ಅದ್ರ ಬಗ್ಗೆ ನಾನು ಯೋಚನೆ ಮಾಡ್ತೀನಿ. ಏ, ನಿನಗೆ ಗೊತ್ತಿಲ್ಲ ಅಂದ್ಮ್ಯಾಕೆ ನನಗೇನ್ ಗೊತ್ತಿರ್ತದ ಅದಕ್ಕೆ? ಮತ್ತೆ ನಂಗೂ ಅವಳ ಬಗ್ಗೆ ಏನು ಗೊತ್ತಿಲ್ಲ ಕಣವ. ಹಂಗೇನಾನ ನನಗ್ ಗೊತ್ತಾದ್ರೆ ನಿನಗೆ ಹೇಳ್ತೀನಿ. ಆಮ್ಯಾಕೆ ನಿಂಗೇನ್ ಅನ್ನಿಸ್ತದೋ ಅದ್ ಮಾಡು.